ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪತಂಜಲಿ ಶರ್ಮಾ, ಸಜ ಸಂಜೀವನ್ ಪಂಚಕರ್ಮ ಸೆಂಟರ್, ಅಶೋಕವನ, ಗೋಕರ್ಣ. ನಮ್ಮೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಇದೇ ಬರುವ 22ನೇ ತಾರೀಕಿಗೆ ಪಾಡ್ಯ ದಿವಸ ವಿಶೇಷವಾಗಿ ಗೋ ಪೂಜೆಯನ್ನ ಮಾಡುವಂತಹದ್ದು. ದೀಪಾವಳಿ ದಿವಸ ಎಲ್ಲರೂ ಕೂಡ ಲಕ್ಷ್ಮಿಯ ಪೂಜೆಯನ್ನ ಮಾಡ್ತೀವಿ. ಅದರ ಮುಂದಿನ ದಿನ ಅಂದರೆ ಪಾಡ್ಯ ದಿವಸ, ಬಲಿಪಾಡ್ಯ ದಿವಸ ನಾವು ವಿಶೇಷವಾಗಿ ಗೋ ಪೂಜೆಯನ್ನ ಮಾಡುವಂತಹದ್ದು. ಗೋವರ್ಧನ ಪೂಜೆ ಅಂತ ಕೂಡ ಹೇಳ್ತಾರೆ, ಗೋ ಪೂಜೆ ಅಂತ ಕೂಡ ಹೇಳ್ತೇವೆ. ಶ್ರೀಕೃಷ್ಣ ತನ್ನ ಕಿರಿಬೆರಳಿನಿಂದ ಗೋವರ್ಧನ ಗುಡ್ಡವನ್ನು ಎತ್ತಿ ಎಲ್ಲ ಹಸುಗಳ ರಕ್ಷಣೆಯನ್ನ ಮಾಡ್ತಾನೆ. ಇದು ಕೂಡ ಪುರಾಣಗಳಲ್ಲಿ ಹೇಳಿರುವಂತಹದ್ದು. ಲಕ್ಷ್ಮೀ ಪೂಜೆಯ ಜೊತೆಗೆ ಇಲ್ಲಿ ಗೋಪೂಜೆಯನ್ನು ಕೂಡ ಹೇಳಿರುವಂತಹದ್ದು. ಯಾಕೆ ಅಂತಂದ್ರೆ ಎಲ್ಲ ದಾನಗಳಲ್ಲಿ ಗೋದಾನ ಶ್ರೇಷ್ಠ ಅಂತ ಹೇಳ್ತೇವೆ, ಎಲ್ಲ ಪೂಜೆಗಳಲ್ಲಿ ಗೋಪೂಜೆ ಶ್ರೇಷ್ಠ ಅಂತ ಹೇಳ್ತೇವೆ. ಯಾಕೆಂತಂದ್ರೆ ಗೋಗಳಲ್ಲಿ ಮುಕ್ಕೋಟಿ ದೇವತೆಗಳು ಇರ್ತವೆ. ಆ ಒಂದು ಗೋಪೂಜೆಯನ್ನ ಮಾಡೋದ್ರಿಂದ ನಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗತ್ತೆ, ಆರೋಗ್ಯ ಸಿಗತ್ತೆ, ಐಶ್ವರ್ಯಗಳು ಕೂಡ ಸಿಗುವಂತಹದ್ದು ಹೇಳಿ ನಮ್ಮ ಗುರು ಹಿರಿಯರು ಹೇಳಿರುವಂತಹದ್ದು. ನಾವು ಕೂಡ ಅದನ್ನ ಇಲ್ಲಿ ಪಾಲಿಸ್ಕೊಂಡು ಬರ್ತಾ ಇರುವಂತಹದ್ದು. ನಮ್ಮ ಬ್ರಹ್ಮರ್ಷಿ ದೈವವ್ರತ ಗೋಶಾಲೆಯಲ್ಲಿ ಪ್ರತಿನಿತ್ಯ ವಿಶೇಷವಾದಂಥ ಒಂದು ಗೋಗ್ರಾಸ ಸೇವೆ ಹಾಗೂ ಗೋಪೂಜೆಗಳು ಇರುವಂಥದ್ದು. ಆದರೆ ಇಂಥ ಒಂದು ವಿಶೇಷ ದಿನಗಳಿದ್ದಾಗ, ಅದು ದೀಪಾವಳಿ ಇರ್ಬೋದು, ನವರಾತ್ರಿ ಇರ್ಬೋದು, ಹೀಗೆ ವಿಶೇಷ ದಿನಗಳಿದ್ದಾಗ ನಾವು ಮತ್ತು ವಿಜೃಂಭಣೆಯಿಂದ ಈ ಒಂದು ಗೋಪೂಜೆಯನ್ನ ಹಾಗೂ ಗೋಗ್ರಾಸ ಸೇವೆಯನ್ನ ಮಾಡ್ತಾರೆ. ತಾವೆಲ್ಲರೂ ಕೂಡ ಈ ಒಂದು ಗೋಪೂಜೆಯಲ್ಲಿ ಹಾಗೂ ಗೋಗ್ರಾಸ ಸೇವೆಯಲ್ಲಿ ಪಾಲ್ಗೊಳ್ಬಹುದು. ಈ ಒಂದು ಗೋಪೂಜೆ ಹೇಳುವಂತಹದ್ದು ದೈವ ವ್ಯಪಾಶ್ರಯ ಚಿಕಿತ್ಸಾ ಅಂತ ಹೇಳ್ತೇವೆ. ಆಯುರ್ವೇದದಲ್ಲಿ ನಾವು ಚಿಕಿತ್ಸೆಯನ್ನು 3 ಭಾಗವಾಗಿ ವಿಂಗಡಣೆ ಮಾಡ್ತೇವೆ: ದೈವ ವ್ಯಪಾಶ್ರಯ, ಯುಕ್ತಿ ವ್ಯಪಾಶ್ರಯ ಹಾಗೂ ಸತ್ವಾವಜಯ ಅಂತ. ಹಾಗೆ ಈ ಒಂದು ಗೋಗ್ರಾಸ ಸೇವೆ ಹಾಗೂ ಗೋಪೂಜೆ ಹೇಳುವಂತಹದ್ದು ದೈವ ವ್ಯಪಾಶ್ರಯ ಚಿಕಿತ್ಸೆಯ ಅಡಿಯಲ್ಲಿ ಬರುವಂತಹದ್ದು. ಈ ವಿಶೇಷ ದಿನಗಳು ಇದ್ದಾಗ ನಮ್ಮ ಒಂದು ಜೀವನದಲ್ಲಿ ಹಾಗೂ ನಮ್ಮ ಪರಿಸರದಲ್ಲಿ ಹೆಚ್ಚಿಗೆ ಶಕ್ತಿಗಳು ನಮಗೆ ಸಿಗುವಂತಹದ್ದು. ಆದ್ದರಿಂದ ಆಯಾ ಸಮಯಕ್ಕೆ ಅವುಗಳ ಆರಾಧನೆಯನ್ನ ಮಾಡೋದ್ರಿಂದ ನಮ್ಮೆಲ್ಲರಿಗೂ ಕೂಡ ಆರೋಗ್ಯ ಸಿಗ್ತದೆ, ಐಶ್ವರ್ಯಗಳು ಸಿಗ್ತದೆ ಅಂತ ನಮ್ಮ ಹಿರಿಯರು ಹೇಳಿರುವಂತಹದ್ದು. ತಾವು ಕೂಡ ಇಂಥ ಒಂದು ಗೋಪೂಜೆಯಲ್ಲಿ ಹಾಗೂ ಗೋಗ್ರಾಸ ಸೇವೆಯಲ್ಲಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಪಾಲ್ಗೊಳ್ಬಹುದು. ತಾವು ಕೂಡ ಈ ಒಂದು ಗೋಪೂಜೆಯಲ್ಲಿ ಪಾಲ್ಗೊಳ್ಳುವ ಆಸಕ್ತಿ ಇದ್ದರೆ ತಮ್ಮ ಹೆಸರನ್ನು ಕೂಡ ಗೋಪೂಜೆಯಲ್ಲಿ ನೋಂದಣಿ ಮಾಡ್ಕೋಬಹುದು. ನಮ್ಮ ಆಫೀಸ್ ಸಂಖ್ಯೆ ಆದಂಥ 8762845044 ಈ ಸಂಖ್ಯೆಗೆ ವಾಟ್ಸಪ್ ಮೂಲಕ ಸಂದೇಶವನ್ನು ಕಳಿಸಿದ್ರೆ, ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರವನ್ನು ಕಳಿಸಿದ್ರೆ ನಿಮ್ಮ ಹೆಸರಲ್ಲೂ ಕೂಡ ಸಂಕಲ್ಪನ ಮಾಡಿಕೊಂಡು ಪೂಜೆಯನ್ನ ಮಾಡ್ತೇವೆ. ನಮ್ಮ ಬ್ರಹ್ಮರ್ಷಿ ದೈವವ್ರತ ಗೋಶಾಲೆಯಲ್ಲಿ ಸುಮಾರು 100ಕ್ಕಿಂತ ಹೆಚ್ಚಿಗೆ ದೇಸಿ ಹಸುಗಳಿವೆ. ಮಲ್ನಾಡ್ ಗಿಡ್ಡ ಹಾಗೂ ಗಿರ್ ಜಾತಿಯ ಹಸುಗಳನ್ನು ನಾವಿಲ್ಲಿ ಸಾಕಿ ಸಲ್ಲುತ್ತಾ ಇದ್ದಾವೆ. ಅವೆಲ್ಲದಕ್ಕೂ ಕೂಡ ನಮ್ಮಿಂದ ಅತ್ಯುತ್ತಮವಾಗಿ ಏನು ಸೌಲಭ್ಯನ ಕಲ್ಪಿಸಲು ಸಾಧ್ಯ ಇದೆಯೋ ಅವೆಲ್ಲದನ್ನು ಕೂಡ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ, ನಿಮ್ಮೆಲ್ಲ ಶುಭ ಹಾರೈಕೆಯಿಂದ, ಬ್ರಹ್ಮರ್ಷಿ ದೈವವ್ರತರ ಆಶೀರ್ವಾದದಿಂದ, ಶಕ್ತಿ ದೇವತೆಯ ಆಶೀರ್ವಾದದಿಂದ, ಪಶುಪತೇಶ್ವರನ ಆಶೀರ್ವಾದದಿಂದ ಹಾಗೂ ಧನ್ವಂತರಿಯ ಆಶೀರ್ವಾದದಿಂದ ಸಾಧ್ಯವಾಗ್ತಾ ಇದೆ. ನೀವೆಲ್ಲರೂ ತೋರಿಸಿರುವಂಥ ಪ್ರೀತಿಯಿಂದ ಇವತ್ತು ನಮ್ಮ ಗೋಶಾಲೆ ತುಂಬ ಸುಂದರವಾಗಿ ನಡೀತಾ ಇದೆ. ನಮ್ಮ ಗೋಗಳಿಗೆ ಯಾವುದೇ ಒಂದು ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ನಾವಿಲ್ಲಿ ಅವುಗಳನ್ನು ಪಾಲನೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಅವಕ್ಕೆ ಬೇಕಾಗಿರುವಂಥ ಮೇವಿರ್ಬೋದು, ಕ್ಯಾಟಲ್ ಫೀಡ್, ದಾಣೆ ಇರ್ಬೋದು, ನೀರಿನ ಸೌಲಭ್ಯ ಇರ್ಬೋದು, ಪ್ರತಿಯೊಂದನ್ನು ಕೂಡ ನಾವಿಲ್ಲಿ ಅಚ್ಚುಕಟ್ಟಾಗಿ ಮಾಡಿಕೊಂಡು ಬರ್ತಾ ಇರುವಂತಹದ್ದು. ಕೆಲವೊಂದು ಹಸುಗಳನ್ನು ನಾವು ಬೆಳಗ್ಗೆಯಿಂದ ರಾತ್ರಿವರೆಗೂ 24 ತಾಸು ಕೂಡ ಅವು ಹೊರಗಡೆ ಮುಕ್ತ ಗೋಶಾಲೆಯಲ್ಲಿ ಇರುವಂತಹದ್ದು. ಸುಮಾರು 60ರಿಂದ 70 ಹಸುಗಳು ಇದೇ ರೀತಿ ನಮ್ಮ ಮುಕ್ತ ಗೋಶಾಲೆಯಲ್ಲಿ ಇವೆ. ಅಲ್ಲಿ ಬೇರೆ ಬೇರೆ ವಿಭಾಗಗಳನ್ನ ಮಾಡಿ, ಕೆಲವೊಂದು ಕರುಗಳದ್ದು, ಕೆಲವೊಂದು ಗರ್ಭಿಣಿ ಇರುವಂತಹ ಹಸುಗಳದ್ದು, ಕೆಲವೊಂದು ಹೈಫರ್ಸ್ ಅಂದ್ರೆ ಒಂದು 3-4 ವರ್ಷ ಆಗಿರುವಂತಹದ್ದು, ಹೀಗೆ ನಾವು ಬೇರೆ ಬೇರೆ ವಿಭಾಗಗಳನ್ನ ಮಾಡಿ ಅವಕ್ಕೆ ಒಂದು ಮನೆ ಮಾಡಿ ಬಿಟ್ಟಿರುವಂತಹದ್ದು. ಯಾವಾಗ ಬೇಕೋ ಆವಾಗೂ ಮನೆ ಒಳಗಡೆ ಹೋಗುತ್ತೆ, ಯಾವಾಗ ಬೇಕೋ ಆವಾಗೂ ಹೊರಗಡೆ ಬಂದು
ಆಹಾರವನ್ನು ಸೇವಿಸಿ ತಿರುಗಿ ಒಳಗಡೆ ಹೋಗಿ ಮಲಗುವಂಥದ್ದು. ಈ ರೀತಿಯ ಸ್ವಚ್ಛಂದವಾಗಿ ಓಡಾಡಲಿಕ್ಕೆ ಅಂತ ವ್ಯವಸ್ಥೆಯನ್ನ ಮಾಡಿರುವಂತಹದ್ದು. ಹಾಗೂ ಮತ್ತೊಂದು ವಿಭಾಗದಲ್ಲಿ ನಾವು ಮಿಲ್ಕಿಂಗ್ ಕೌಸ್ಗಳು ಹೆಚ್ಚಿಗೆ ಇದೆ. ಅವುಗಳನ್ನು ನಾವು ಒಳಗಡೆ ಗೋಶಾಲೆಯಲ್ಲಿ ದಿವಸ ಮಧ್ಯಾಹ್ನ ಕಟ್ಟಿ ಬೆಳಗಡೆ ಬಿಡ್ತೇವೆ. ಬೆಟ್ಟಕ್ಕೆ ಹೋಗಿ ಗುಡ್ಡಕ್ಕೆ ಹೋಗಿ ಎಲ್ಲ ತಿರುಗಾಡ್ಕೊಂಡು ಮಿಂದ್ಕೊಂಡು ವಾಪಸ್ ಅವು ತಿರ್ಗಾ ಗೋಶಾಲೆಗೆ ಬರುತ್ತೆ. ಹೀಗೆ 2 ವಿಭಾಗಗಳನ್ನು ಮಾಡಿ ಇಲ್ಲಿ ಗೋಸೇವೆಯನ್ನು ನಮ್ಮಿಂದ ಯಾವ ರೀತಿ ಉತ್ತಮವಾಗಿ ಮಾಡಲಿಕ್ಕೆ ಸಾಧ್ಯ ಇದೆಯೋ ಆ ರೀತಿಯಲ್ಲಿ ಮಾಡಿಕೊಂಡು ಬಂದಿರುವಂತಹದ್ದು. ಬ್ರಹ್ಮರ್ಷಿ ದೈವರಾತರ ಕಲ್ಪನೆಯಂತೆ, ಅವರ ಒಂದು ಇಚ್ಛೆಯಂತೆ ನಾವಿವತ್ತು ಇಲ್ಲಿ ಗೋಸೇವೆಯನ್ನು ಮಾಡ್ತಾ ಇದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಒಂದು ಹಸು ಸಾಕೋದೇ ಕಷ್ಟ ಅಂತ ಹೇಳ್ತೇವೆ. ಅಂಥ ರೀತಿಯಲ್ಲೂ ಕೂಡ ನಾವಿವತ್ತು ಇಲ್ಲಿ 100ಕ್ಕಿಂತ ಹೆಚ್ಚಿಗೆ ಹಸುಗಳನ್ನು ಸಾಕ್ತಾ ಇದ್ದೇವೆ ಹೇಳಾದ್ರೆ ಅವೆಲ್ಲದಕ್ಕೂ ಕೂಡ ಬ್ರಹ್ಮರ್ಷಿ ದೈವರಾತರ ಆಶೀರ್ವಾದ ಹಾಗೂ ನಿಮ್ಮೆಲ್ಲರ ಶುಭ ಹಾರೈಕೆಯ ಕಾರಣ ಅಂತ ನಮಗೆ ಅನಿಸ್ತಾ ಇದೆ. ನಿಮ್ಮೆಲ್ಲರ ಶುಭ ಹಾರೈಕೆ ಹೀಗೆ ಇರಲಿ. ನೀವು ಮಾಡ್ತಾ ಇರುವಂಥ ಒಂದು ಸೇವೆ ಅದು ಧನ ರೂಪದಲ್ಲಿ ಇರ್ಬೋದು, ಅಥವಾ ಗೋಗ್ರಾಸದ ರೂಪದಲ್ಲಿ ಇರ್ಬೋದು, ಅಥವಾ ಹುಲ್ಲಿನ ರೂಪದಲ್ಲಿ ಇರ್ಬೋದು. ಕೆಲವೊಬ್ರು ಇಲ್ಲೇ ಬಂದು ಸ್ವತಃ ಸೇವೆಯನ್ನು ಮಾಡ್ತಿರುವಂಥದ್ದು. ಇವೆಲ್ಲದೂ ಕೂಡ ಹೀಗೆ ಮುಂದುವರಿಯಲಿ. ನೀವು ಕೂಡ ಈ ಒಂದು ಬಲಿಪಾಡ್ಯ ದಿವಸ ನಡೆಯುವಂಥ ವಿಶೇಷವಾದಂಥ ಒಂದು ಗೋಪೂಜೆಯಲ್ಲಿ ಹಾಗೂ ಗೋಗ್ರಾಸ ಸೇವೆಯಲ್ಲಿ ಭಾಗವಹಿಸಿ ಆ ಒಂದು ಗೋಮಾತೆಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಇನ್ನೊಮ್ಮೆ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು. ನಮಸ್ಕಾರ.